ತಿಣಿವೆ ಗ್ರಾಮದಲ್ಲಿ ನೆಟ್ವರ್ಕ್ ಸಂಕಷ್ಟ, ಜನರ ಸಹನೆಗೆ ಮಿತಿ. 20 ಗುಂಟೆ ಜಾಗ ಮಂಜೂರಾದ್ರೂ 4 ವರ್ಷಗಳಿಂದ ಸಿಗ್ನಲ್ ಸಮಸ್ಯೆ. ಜೈರಾಮ್ ಶೆಟ್ಟಿ ನೇತೃತ್ವದಲ್ಲಿ ತಿಣಿವೆ ಗ್ರಾಮಸ್ಥರ ಪಾದಯಾತ್ರೆ ಘೋಷಣೆ. ತಿಣಿವೆ ಗ್ರಾಮದಿಂದ ದಂಡಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ. ನೆಟ್ವರ್ಕ್ ಸಮಸ್ಯೆ ಪರಿಹಾರವಾಗದಿದ್ದರೆ ಉಗ್ರ ಹೋರಾಟ. ಹೊಸನಗರ ತಾಲೂಕಿನ ಹುಂಚ ಹೋಬಳಿಯ ತಿಣಿವೆ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ತೀವ್ರವಾಗಿದೆ. ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ಗ್ರಾಮಸ್ಥರು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. 4 ವರ್ಷಗಳ ಹಿಂದೆಯೇ ಟವರ್ಗೆ ಜಾಗ ಮಂಜೂರಾದರೂ ಸಮಸ್ಯೆ ಪರಿಹಾರವಾಗಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಅಧ್ಯಕ್ಷ ಜೈರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ತಿಣಿವೆ ಗ್ರಾಮಸ್ಥರು ಹೊಸನಗರ ದಂಡಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಲು ತೀರ್ಮಾನಿಸಿದ್ದಾರೆ. ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಭೇಟಿ ಮಾಡಿದಿರಿ ಈ ಸಮಸ್ಯೆ ನೆಟ್ವರ್ಕ್ ಸಮಸ್ಯೆಗೆ ಯಾರ್ಯಾರನ್ನ ಭೇಟಿ ಮಾಡಿದಿರಿ? ಸನ್ಮಾನ ನಮ್ಮ ಕ್ಷೇತ್ರದ ಶಾಸಕ ಆರ್ ಜ್ಞಾನೇಂದ್ರ ಅವರನ್ನು ಭೇಟಿ ಮಾಡಿದ್ದೀವಿ. ಸಂಸದವರಿಗೂ ಫೋನ್ ಮುಖಾಂತರ ಮಾತಾಡಿದೀವಿ. ಎಲ್ಲ ಅಧಿಕಾರಿಗಳು, ಕೆಲ ಅಧಿಕಾರಿಗಳಿಗೂ ಮಾತಾಡಿದೀವಿ. ಸ್ಥಳೀಯ ಮೆಂಬರ್ಗಳಿಗೂ ಮಾತಾಡಿದೀವಿ. ಆಮೇಲೆ ಮಾಜಿ ಜಿಲ್ಲಾ ಪರಿಷತ್ ಟಿಪಿ ಮೆಂಬರ್ಗಳಿಗೂ ಮಾತಾಡಿದ್ವಿ. ಯಾವುದೇ ಮಾತಾಡೋದು ನಮ್ಗೆ ಪರಿಕ್ರಿಯವಾಗಿ ಯಾರು ಸರಿಯಾಗಿ ಒತ್ತನ್ನು ಕೊಡ್ತಾ ಇಲ್ಲ. ಎಲೆಕ್ಷನ್ ಬಂದಾಗ ನಿಮ್ಗೆ ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಂತ ಸುಮ್ನೆ ಹೇಳಿ ಕಾಗೆ ಹಾರಿಸಿ ನಮ್ಗೆ ಹೋಗ್ತಾ ಇದ್ದಾರೆ. ಈ ಸಲ ನಮ್ಮ ತಿಣಿವೆ ಗ್ರಾಮ ಪಂಚಾಯತ್ಲಿ ಕಾಗೆ ಹಾರಿಸಕ್ ಯಾವುದೇ ಕಾರ್ಯಕ್ರಮ ಇಲ್ಲ. ನಾವು ಅದನ್ನ ಹೋರಾಟ ಮಾಡೋದ್ರ ಮುಖಾಂತರ ಈ ನೆಟ್ವರ್ಕ್ ನಾವು ತಗೊಳ್ತೀವಿ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬಹಿಷ್ಕಾರ ಹಾಕಿದ್ರು ಅಚ್ಚರಿ. ಎಷ್ಟು ದಿನ ಆಯ್ತು ನಿಮಗೆ ಈ ಜಾಗ ಮಂಜೂರಾಗಿ? ನಮಗೆ 2023 ಅಂದ್ರೆ ಈಗ 4 ವರ್ಷ ಆದಂಗ ಆಗಿದೆ. 4 ವರ್ಷದಿಂದ ಯಾವುದೇ ಅಧಿಕಾರಿಗಳಾಗ್ಲಿ ಗ್ರಾಮ ಪಂಚಾಯತರಾಗ್ಲಿ ಯಾರು ನಿಮ್ಗೆ ಸ್ಪಂದನೆ 4 ವರ್ಷದಿಂದ ಯಾರು ಸ್ಪಂದನೆ ಕೊಡ್ತಾ ಇಲ್ಲ. ನಾವೇ ಫೋನ್ ಮಾಡಿ ಕೇಳಿದಾಗ ಮಾಡ್ಕೊಡ್ತೀವಿ ಅಂತ ಭರವಸೆ ಮಾತ್ರ ಹೊರದ್ ಬಿಟ್ರೆ ಮತ್ ಯಾವ ತರದನ್ನು ಮುಂದೊತ್ತಿ ಕೆಲಸ ಮಾಡ್ಕೊಡ್ತಾ ಇಲ್ಲ. ಈಗ ಸರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರಾಜೇಶ್ ಬಿಕೆ. ಸರ್ ಏನಾಗಿದೆ ನಿಮ್ಗೆ ಇಲ್ಲಿ ಸಮಸ್ಯೆ ಅಂದ್ರೆ ಸರ್ ನೆಟ್ವರ್ಕ್ ಇಲ್ಲ. ನೆಟ್ವರ್ಕಿಗೋಸ್ಕರ ನಾನು ಒಂದು 2 ಕಿಲೋಮೀಟರ್ ಇಲ್ಲಿ ಬಂದು ಇಲ್ಲಿ ನೆಟ್ವರ್ಕ್ ಸಿಗುತ್ತೆ, ಇಲ್ಲಿ ಬಂದು ಇದ್ ಮಾಡ್ಬೇಕಾಗುತ್ತೆ. ಅದು ಕೆಲವು ಟೈಮ್ ನೆಟ್ವರ್ಕ್ ಸಿಕ್ಕಲ್ಲ. ಮತ್ತೆ ನನ್ನಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ಓದೋಂತ ಮಕ್ಕಳಿಗೆ ಒಂದು ಹೆಲ್ಪ್ ಆದ್ರೆ ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಮಗ್ ಕಾಣುತ್ತೆ ಸರ್. ಸುಮಾರು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ನಿಮ್ಮ ಊರಲ್ಲಿ? ನಮ್ಮೂರಲ್ಲಿ ಒಂದು 100-150 ವಿದ್ಯಾರ್ಥಿಗಳು ಇರಬಹುದು ಅಂತ ಕಾಣುತ್ತೆ ಸರ್. ಇದರಿಂದ ಸರ್ಕಾರಕ್ಕಾಗ್ಲಿ ಜನಪ್ರತಿನಿಧಿಗಳಿಗೆ ಪ್ರತಿನಿಧಿಸುವಂತ ಅಧಿಕಾರಿಗಳಿಗಾಗ್ಲಿ ಏನಾದ್ರು ಹೇಳಕ್ ಬಯಸ್ತೀರಾ? ಹೌದು ಸರ್, ಜನಪ್ರತಿನಿಧಿಗಳು ಅದನ್ನೆಲ್ಲ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಆದ್ರೂ ನಿಮ್ಗೆ ಇಲ್ಲಿ ಕೆಲಸ ಆಗಿಲ್ಲ? ಹೌದು, ನಮ್ಗೆ ನೆಟ್ವರ್ಕಿನ ವ್ಯವಸ್ಥೆ ಯಾವುದೂ ಆಗಿಲ್ಲ ಸರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಗ್ರಾಮ ಪಂಚಾಯತಿ ಅವರಿಗೆ ಜಾಗ ಇದು 4 ವರ್ಷ ಆದ್ರೂ ಜಾಗ ಮಂಜೂರಾದ್ರೂ ನಿಮ್ಗೆ ಇನ್ನು ನೆಟ್ವರ್ಕ್ ಸಮಸ್ಯೆ ಬಗೆಹರಿದಿಲ್ಲ. ಇದಕ್ಕೆ ಗ್ರಾಮ ಪಂಚಾಯತಿ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗ್ರಾಮ ಪಂಚಾಯತಿಯವರು ಅಂದ್ರೆ ಜಾಗ ಇದೆ ಬಂದ್ ಮಾಡಿ ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ಅವರು ಬಂದು ನೋಡ್ಕೆ ಹೋಗ್ತಾರೆ, ಬರ್ತಾ ಇಲ್ಲ ಮಾಡಕ್ಕೆ. ಈಗ 4 ಸರಿ ಆಯ್ತು ನಾನು ಗ್ರಾಮ ಪಂಚಾಯತಿಲಿ ವರ್ಕ್ ಮಾಡ್ತಾ ಇದ್ದೇನೆ. ಬಂದು ನೋಡ್ತಾ ಇದಾರೆ, ಬಂದು ನೋಡಿ ಹೋಗ್ತಾ ಇದಾರೆ ವಾಪಸ್. ಏನು ಕೆಲಸ ಆಗ್ತಾ ಇಲ್ಲ. ಮತ್ತೆ ನೀವು ಮಾತಾಡ್ತೀರಾ? ನೀವು ವೀಕ್ಷಕರ, ನಾವಿವತ್ತು ತಿಣಿವೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ತಿಣಿವೆ ಗ್ರಾಮದ ವ್ಯಾಪ್ತಿಯಲ್ಲಿ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನೆಟ್ವರ್ಕಿನ ಸಮಸ್ಯೆ ಉಂಟಾಗಿದ್ದು 2023ರಲ್ಲಿ 2 ಗುಂಟೆ ಜಾಗ ನೆಟ್ವರ್ಕ್ ನಿಲ್ಸಲಿಕ್ಕೆ 2 ಗುಂಟೆ ಜಾಗ ಮಂಜೂರಾಗಿದ್ರು. ಇನ್ನೂ ಕೂಡ ಇವರಿಗೆ ನೆಟ್ವರ್ಕ್ ಸಮಸ್ಯೆ ಬಗೆಹರಿದಿರೋದಿಲ್ಲ. ಹಾಗಾಗಿ ಗ್ರಾಮಸ್ಥರು ಆಮೇಲೆ ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ನ ಅಧ್ಯಕ್ಷರಾದ ಜೈರಾಮ್ ಶೆಟ್ಟಿ ಅವರು ಎಲ್ಲ ಸೇರಿ ಇಲ್ಲಿ ಈ ಊರಿನಿಂದ ದಂಡಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮಾಡ್ಬೇಕಂತ ಇದ್ದಾರೆ. ಹಾಗೆ ಈ ಗ್ರಾಮಸ್ಥರಾದ ಹಿರಿಯರೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರೇನ್ ಹೇಳ್ತಾರೆ? ಹೆಸರೇನು? ಸೀತಮ್ಮ ಅಂತ. ಸೀತಮ್ಮ, ಹೌದು. ಏನ್ ಸಮಸ್ಯೆ ಆಗ್ತಿದೆ ಸೀತಮ್ಮ ಅವರೇ? ಮತ್ತೇನ ನಮಗೆ ನೆಟ್ವರ್ಕ್ ಇರೋದಿಲ್ಲ. ಈಗ ಒಬ್ರು ಬಸ್ರಿ ಇರ್ತಾರೆ, ಒಬ್ರು ವಯಸ್ಸಾದವಳ ಇದ್ದಾಳೆ. ಅವಳಿಗೆ ಏನಾರು ಇದಾದ್ರೆ ಕಾಯಿಲೆ ಕಸಾಲೆ ಏನಾದ್ರು ಜೀವಗ ಸಂಕಟ ಆದ್ರೆ ಆಂಬುಲೆನ್ಸು ಇಲ್ಲ, ನೆಟ್ವರ್ಕ್ ಸಿಕ್ಕಲ್ಲ. ಫೋನ್ ಮಾಡಕ್ಕೆ ಆಂಬುಲೆನ್ಸ್ ಫೋನ್ ಮಾಡಕ್ ನೆಟ್ವರ್ಕ್ ಇಲ್ಲ. ಇಲ್ಲ ನಮಗಿಲ್ಲ. ಈ ಜೈರಾಮ್ ಶೆಟ್ರು ನಮಗೊಂದು ಉಪಕಾರ ಮಾಡ್ತಾ ಇದ್ದಾರೆ, ನಮ್ಗ್ ಸಹಾಯ ಮಾಡ್ತಾ ಇದ್ದಾರೆ. ಯಾರು ಪ್ರಾಣ ಹೋಗೋದಿದ್ರೆ ಒಂದ್ ಸ್ವಲ್ಪ ಉಳಿದ್ರೆ ಬದುಕ್ಸೋಣ ಅಂತ. ಇಲ್ಲದೆ ಇದ್ರೆ ನಮ್ಗ್ ನೆಟ್ವರ್ಕ್ ಇಂದ ಸಮಸ್ಯೆ ಆಗ್ತೈತೆ. ಆಮೇಲೆ ಯಾವ್ದು ಹೇಳಿದ್ರು ನೆಟ್ವರ್ಕ್ ಸಿಕ್ತೇನ ನಾವ್ ಏನ್ ಮಾಡಕ್ ಆಗ್ತೈತಿ? ಅದಕ್ಕಾಗಿ ನಮಗ್ ನೆಟ್ವರ್ಕ್ ಬೇಕು. ಆಮೇಲೆ ಅವ್ರು ಸಹಾಯ ಬೇಕು. ಓಟಿಗೆ ಬಂದು ಕೇಳ್ತಾರೆ, ನಮ್ಗ್ ಈ ರೀತಿ ಆಯ್ತು ಹೋಗಮ್ಮ ಅಂತಾರ ಅಷ್ಟೇ. ಓಟ್ ಅನ್ನು ತಗೊಂಡೋಗಿ ಗೆದ್ಕೊಂಡು ಅವ್ರ ಮನೇಲಿ ಆರಾಮಾಗಿ ಕೊಟ್ಕೊಂತಾರೆ.
ನಮಗ್ ಬಡವ್ರ ಬಗ್ಗೆ ಏನು ಸಮಸ್ಯೆ ಕೇಳೋದಿಲ್ಲ. ನೆಟ್ವರ್ಕ್ ಇಲ್ಲ ಅಂದ್ರೆ ನಾವೇನು ಪ್ರಾಣ ಹೋಗಿರ್ತೈತಿ 60 ದೂರ. ಅವಾಗ ಬರ್ತಾರೆ ನೆಟ್ವರ್ಕ್ ಐತೆ ಇಲ್ಲ ಅಂತ ಕೇಳಕ್ ಬರ್ತಾರೆ. ಸೀತಮ್ಮ ಹೇಳ್ತಿರೋ ಪ್ರಕಾರ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ತುಂಬಾ ಇದೆ. ನೆಟ್ವರ್ಕ್ ಇಲ್ಲ. ಒಂದು ವೇಳೆ ಬಸರಿ ಅವರಾಗಿರ್ಲಿ, ಅಜ್ಜ ಆಗಿರ್ಲಿ, ಯಾರೋ ವಯಸ್ಸಾದವರು ಏನೋ ಯಾರಿಗಾರ ಒಂದು ಸೀರಿಯಸ್ ಗಂಭೀರವಾಗಿ ಆಯ್ತು ಅಂತಂದ್ರೆ ಫೋನ್ ಮಾಡೋದಕ್ಕೆ, ಆಂಬುಲೆನ್ಸ್ ಫೋನ್ ಮಾಡೋದಕ್ಕೂ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾ ಇದಾರೆ ಅಲ್ವಾ? ನೀವೇನ್ ಹೇಳ್ತೀರಿ ಈ ವಿಷಯದ ಬಗ್ಗೆ? ನಾವು ಅಷ್ಟೇ ಹೇಳೋದಷ್ಟೇ, ನೆಟ್ವರ್ಕ್ ಇಲ್ಲ. ಹಾ. ಈ ಅರ್ಜೆಂಟಿಗೆ ಒಂದು ಗಲಾಟೆ ಆಗ್ಲಿ, ಒಂದ್ ಗೌಂಜಿ ಆಗ್ಲಿ, ಏನೇ ಆದ್ರೂ ಹಾ. ಒಂದು ಫೋನ್ ಮಾಡ್ಬೇಕು ಅಂತ ಹೇಳಿದ್ರೆ ನೆಟ್ವರ್ಕ್ ಇರಲ್ಲ. ಒಬ್ರಿಗೆ ಕಾಯಿಲೆ ಕಸಾಲೆ ಆದ್ರೂ ಅಷ್ಟೇ, ಹಾ. ನೆಟ್ವರ್ಕ್ ಇಲ್ದೆ ಏನ್ ಮಾಡಕ್ಕಾಗುತ್ತೆ ಹೇಳಿ. ಆಮೇಲೆ ಬಂದು ಏನ್ ಮಾಡ್ತಾರೆ, ನೆಟ್ವರ್ಕ್ ಇದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗ್ಬೋದು, ಎಲ್ಲಿಗೂ ಹೋಗ್ಬೋದು, ಏನಾರು ಮಾಡ್ಬೋದು. ನೆಟ್ವರ್ಕ್ ಇಂದೇ ಸಮಸ್ಯೆ. ಅದನ್ನೊಂದ್ ಸರಿಪಡಿಸಿ ಅಂತ ಹೇಳಿ ಜಯರಾಮ್ ಶೆಟ್ರ್ ಹತ್ರ ಹೇಳ್ತು. ಅವರು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಜಯರಾಮ್ ಶೆಟ್ಟಿ ಅಂತ. ನಾವು ತಿಳುವೆ ಗ್ರಾಮ ಪಂಚಾಯತಿಗೆ ಸೇರ್ತೀವಿ. ಏನ್ ಸಮಸ್ಯೆ ಆಗಿದೆ ನಿಮ್ಗೆ? ನಮ್ಮ ತಿಳುವೆ ಗ್ರಾಮ ಪಂಚಾಯತಿಯಲ್ಲಿ ನೆಟ್ವರ್ಕಿನ ಸಮಸ್ಯೆ ಇದೆ. ನಮಗೆ ಒಂದು ನೆಟ್ವರ್ಕ್ ಯಾರಿಗಾರು ಮೊಬೈಲ್ ಅಲ್ಲಿ ಮಾತಾಡ್ಬೇಕಂತ ಆದ್ರೆ ಗುಡ್ಡ ಹತ್ಬೇಕು, ಇಲ್ಲ ಕಾಡು ಮೇಲ್ಗಡೆ ಹೋಗಿ ಮರ ಗಿಡ ಹತ್ಕೊಂಡು ಫೋನ್ ಮಾಡ್ಬೇಕಾಗತ್ತೆ. ಇಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆಗಿರ್ತಾರೆ. ಸುಮಾರು 2023ರಲ್ಲಿ ನಮ್ಗೆ 2 ಗುಂಟೆ ಜಾಗ ಮಂಜೂರಾತಿ ಗ್ರಾಮ ಪಂಚಾಯತಿಯಲ್ಲಿ ಆಗಿದೆ. ಹಾಗೆ ಕಾಂಟ್ರಾಕ್ಟ್ ರೋಡ್ ಅಲ್ಲಿ ಹೋಗಿದೆ. ಆದ್ರೆ ಕಾಮಗಾರಿಯನ್ನ ಇಲ್ಲಿವರೆಗೂ ಮಾಡಿಲ್ಲ. ಮಾಡಿದ್ರೆ ನಾವು ಫೋನ್ ಮಾಡಿದ್ರೆ ಫೋನ್ ಅಲರ್ಟ್ ಮಾಡ್ತಾ ಇಲ್ಲ ಅವರು. ಸುಮ್ನೆ ಕಟ್ಟು ಕತೆ ಹೇಳ್ತಾರೆ, ಇಲ್ಲ ಶೆಟ್ರೆ ಮಾಡ್ಕೊಡ್ತೀವಿ ಇನ್ನು 1 ವಾರದಲ್ಲಿ 4 ದಿವಸದಲ್ಲಿ ಅಂತ. ಆಗ ಗ್ರಾಮ ಪಂಚಾಯತಿಲೂ ಸಹ ನಾವು ವಿಚಾರಿಸಿದಾಗ ಇಲ್ಲ ಆಗುತ್ತೆ ಅಂದ್ಬಿಟ್ರೆ ಇದಕ್ಕೆ ಯಾರು ತಲೆ ಹಾಕೋರಿಲ್ಲ. ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾರು ಇಲ್ಲ. ಹಾಗಾಗಿ ನಾವು ತಿಳುವೆ ಗ್ರಾಮ ಪಂಚಾಯತಿಯಿಂದ ಪಕ್ಷಾತೀತವಾಗಿ ಎಲ್ಲಾ ಗ್ರಾಮಸ್ಥರನ್ನ ಒಟ್ಟುಗೂಡಿಸಿ ತಿಳುವೆ ಗ್ರಾಮ ಪಂಚಾಯತಿಯಿಂದ ಪಾದಯಾತ್ರೆಯನ್ನ ಹೊಸನಗರ ತಾಲೂಕು ಆಫೀಸ್ ವರೆಗೂ ಮಾಡ್ತಾ ಇದೀವಿ. ಅಲ್ಲಿ ನಮಗೆ ಸರಿಯಾದ ಸ್ಪಂದನೆ ಸಿಗದೆ ಇದ್ರೆ ಸಂಸದರ ಮನೆವರೆಗೂ ಪಾದಯಾತ್ರೆಯನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಪಂಚಾಯತಿಯ ವಾಸವಾಗಿರುವಂತ ನಾ ದಿನೇಶ್ ಅಂತ ಹೇಳಿ. ಇಲ್ಲಿ ನೆಟ್ವರ್ಕ್ ಸಮಸ್ಯೆ ತುಂಬಾ ಇದ್ದು, ಯಾವುದೇ ನೆಟ್ವರ್ಕ್ ಏರ್ಟೆಲ್ ಆಗ್ಲಿ, BSN ಆಗ್ಲಿ, ಜಿಯೋ ಆಗ್ಲಿ, ಯಾವುದೇ ನೆಟ್ವರ್ಕ್ ಇಲ್ಲ. ಇಲ್ಲಿ ನಮಗೆ ನೆಟ್ವರ್ಕ್ ಅಂದ್ರೆ ನಾವು ಹುಡ್ಕೊಂಡು ಗುಡ್ಡ ಹತ್ಬೇಕು, ಇಲ್ಲ ಎಲ್ಲೆಲ್ಲೋ 1 ಕಿಲೋಮೀಟರ್